Shankaracharya based on his teaching. So Okay. we can say Shruti Smriti Purananam Alayam ಹ್ಮ್. Karunalayam ಹೇಳ್ಬಿಟ್ಟು ಶುರು ಮಾಡ್ಬೋದು ದಿನ. Okay. ಓಕೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಯಶ್ಮಿತಾ ಇಂಟ್ರೊಡಕ್ಷನ್ ಕೊಡ್ಬೋದು. Just give the introduction to the text today. Okay. ಬೇಕಾದ್ರೆ ಒಂದು 10 minutes ನಿಧಿ ಧ್ಯಾಸನ ಮಾಡೋಣ. We can really start the text next Thursday probably. ಅದೇ ನಾವು ಅನ್ಕೊಂಡ್ವಿ ಬಿಕಾಸ್ ಹಾ. ಇಟ್ ವಾಸ್ ಹಾ. ವೆರಿ ಲಾಂಗ್ ಫಸ್ಟ್ ವಿಡಿಯೋ. ಹೌದು, ಅದಕ್ಕೋಸ್ಕರ ಫಸ್ಟ್ ಇಂಟ್ರೊಡಕ್ಷನ್ ಟು ದ ಟೆಕ್ಸ್ಟ್, ಯಾರ್ಯಾರು ಏನೇನ್ ಅರ್ಥ ಆಗಿದೆ ಈ ಟೆಕ್ಸ್ಟ್ ಅಲ್ಲಿ ಇವಾಗ ಇಂಟ್ರೊಡಕ್ಷನ್ ಬಗ್ಗೆ. ಯಶ್ಮಿತಾ ಒಂದ್ ಹೇಳು, ಮಿಕ್ಕವ್ರಿಗೆ ಏನು ಗೊತ್ತಾಗಿದೆಯೋ ಅವರು ಅವ್ರಿಗೆ ಶೇರ್ ಮಾಡ್ಲಿ. ಓಕೆ, ಶೋರ್ ಮ್ಯಾಮ್. ಸೊ ನಾನು ಸ್ವಲ್ಪ ಕೇಳಿದೆ ಗುರುಜಿ, ಟಾಕ್ ಜಾಸ್ತಿ ಕೇಳೋಕ್ಕಾಗಿಲ್ಲ. ಸೊ ಇದರಲ್ಲಿ ದೃಕ್ ದೃಶ್ಯ ವಿವೇಕ. ಸೊ ಇದು ನಾವು ಮುಂಚೆ ಓದಿದ ಟೆಕ್ಸ್ಟು ವಿವೇಕ ಚೂಡಾಮಣಿ. ನಾವು ಹೇಳಿದ್ವಿ ಯಾವ್ಯಾವ ಟೆಕ್ಸ್ಟ್ ಓದಿದ್ದೀವಿ, ತತ್ವಬೋಧ ಮತ್ತೆ ವಿವೇಕ ಚೂಡಾಮಣಿ. ಸೊ ಗುರುಜಿ ಹೇಳ್ತಾರೆ, ಸೊ ಫಸ್ಟು ಪ್ರಸ್ಥಾನತ್ರಯ ಅಂತ. ದರ್ ಆರ್ 3 sets ಆಫ್ 3 paths ಫಾರ್ ನಾಲೆಡ್ಜ್ ಅಂತ. ಒಂದು ಉಪನಿಷದ್ ಮಾರ್ಗ, ಇನ್ನೊಂದು ಬ್ರಹ್ಮಸೂತ್ರಸ್, ಮತ್ತೆ ಇನ್ನೊಂದು ಭಗವದ್ಗೀತೆ. ರಮಣಿ ಮ್ಯಾಮ್ ಪ್ಲೀಸ್ ಕರೆಕ್ಟ್ ಮೀ ಎಲ್ಲಾದ್ರೂ ಮಿಸ್ ಆದ್ರೆ. ಸೊ ಈ ಮೂರು ಸೊ ಪ್ರಸ್ಥಾನತ್ರಯದಲ್ಲಿ ದೀಸ್ ಆರ್ ದ 3 paths ಟುವರ್ಡ್ಸ್ ನಾಲೆಡ್ಜ್. ಸೊ ಅದರಲ್ಲಿ ಫಾರ್ ಮೇಕಿಂಗ್ ಸಿಂಪ್ಲಿಫಿಕೇಶನ್ ಆಫ್ ದೀಸ್ ಟೆಕ್ಸ್ಟ್ ನಮಗೆ ದರ್ ಆರ್ ಪ್ರಕರಣ ಗ್ರಂಥಾಸ್. ಸೊ ಇದು ಬಿಫೋರ್ ಸ್ಟಾರ್ಟಿಂಗ್ ವಿತ್ ಪ್ರಸ್ಥಾನತ್ರಯ ನಮಗೆ ಬೇಸಿಕ್ಸ್ ಫೌಂಡೇಶನ್ ನಮಗೆ ಈ ಪ್ರಕರಣ ಗ್ರಂಥಗಳು ಕೊಡುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಪ್ರಕರಣ ಗ್ರಂಥ ತತ್ವಬೋಧ ಮತ್ತೆ ವಿವೇಕ ಚೂಡಾಮಣಿ. ಇದನ್ನ ನಾವು ಆಗ್ಲೇ ಕಂಪ್ಲೀಟ್ ಮಾಡಿದೀವಿ ನಮ್ಮ ಹಿಂದಿನ ಸೆಷನ್ಸ್ ಅಲ್ಲಿ. ಸೊ ದೃಕ್ ದೃಶ್ಯ ವಿವೇಕ ಇಸ್ ಆಲ್ಸೋ ಅನದರ್ ಪ್ರಕರಣ ಗ್ರಂಥ ನಾವ್ ಇವಾಗ ತಗೊಳ್ತಾ ಇರೋದು. ಸೊ ಇದರಲ್ಲಿ ಫಸ್ಟ್ ದೃಕ್ ದೃಶ್ಯ ವಿವೇಕದಲ್ಲಿ ಇಟ್ ಹ್ಯಾಸ್ ಸೆಟ್ ಆಫ್ ಶ್ಲೋಕಾಸ್. ಒಂದ್ ನಿಮಿಷ. ಥಿಂಕ್ 62 ಶ್ಲೋಕಾಸ್ ಇದೆ. 46 ಅಂತೆ. 46, ಓಕೆ ಸಾರಿ, 46 ಶ್ಲೋಕಾಸ್ ಇದೆ. ಅಂಡ್ ದಿ ಆಥರ್ ಗುರುಜಿ ಹೇಳ್ದಂಗೆ ಲೈಕ್ ಆಲ್ ದ ಇದೆಲ್ಲ ಅಪೌರುಷೇಯ ಜ್ಞಾನ. ಸೊ ಎಲ್ಲ ಆಧ್ಯಾತ್ಮಿಕ ಟೆಕ್ಸ್ಟ್ ಯಾವ್ದ್ಯಾವ್ದು ಇದೆಯೋ ಅಪೌರುಷೇಯ ಜ್ಞಾನದಿಂದ ಬಂದಿದೆ. ಅಂಡ್ ಆಥರ್ ಇಸ್ ಸಮ್ವನ್ ಹೂ ಹ್ಯಾಸ್ ರಿಟನ್ ಇಟ್. ಸೊ ಹಳೆಯ ವಿಡಿಯೋದಲ್ಲಿ ಹೇಳಿದ್ದಾರೆ ಆನಂದಗಿರಿ ಹ್ಯಾಸ್ ರಿಟನ್ ಇಟ್, ಬಟ್ ದರ್ ಇಸ್ ನೋ ಬೇಸಿಸ್ ಲೈಕ್ ಹೂ ಹ್ಯಾಸ್ ರಿಟನ್ ಇಟ್ ಆರ್ ನಾಟ್. ಬಟ್ ನಾವು ತಿಳ್ಕೊಬೋದು ಆಲ್ ದಿಸ್ ಇಸ್ ಅಪೌರುಷೇಯ ಜ್ಞಾನ, ಬಟ್ ಸಮ್ ಋಷಿ ಆರ್ ಹ್ಯಾಸ್ ಡಾಕ್ಯುಮೆಂಟೆಡ್ ದಿಸ್ ಆರ್ ಆಥರ್ಡ್ ದಿಸ್, ಇದನ್ನ ಬರೆದಿಟ್ಟಿದ್ದಾರೆ ಅಂತ. ಸೊ ದೃಕ್ ದೃಶ್ಯ ವಿವೇಕ. ಸೊ ಗುರುಜಿ ಹೇಳ್ತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಈಚ್ ಆಫ್ ದೀಸ್ 3 ವರ್ಡ್ಸ್ ಅಂತ. ಸೊ ಮೊದಲನೇದು ಹೈಲೈಟ್ ಮಾಡ್ತಾ ಇದ್ದಾರೆ ವಿವೇಕ ಅಂತ. ಸೊ ನಾವು ಲಾಸ್ಟ್ ಟೆಕ್ಸ್ಟ್ ನಾವು ಮುಗಿಸಿದ್ದೆ ವಿವೇಕ ಚೂಡಾಮಣಿ. ಸೊ ವಿವೇಕದಲ್ಲಿ ಲೈಕ್ ಒನ್ ಬೇಸಿಕ್ ಇಂಪಾರ್ಟೆಂಟ್ ಕ್ವಾಲಿಟಿ ಫಾರ್ ದ ಸೀಕರ್ ಅಂದ್ರೆ ವಿವೇಕ. ಲೈಕ್ ಅದನ್ನೇ ಗುರುಜಿ ಸ್ಟಾರ್ಟ್ ಮಾಡ್ತಾರೆ. ಲೌಕಿಕವಾಗಿನೂ ನಾವು ವಿವೇಕ ಇಲ್ಲಾಂದ್ರೆ ಡಿಸ್ಕ್ರಿಮಿನೇಷನ್ ನ ಯೂಸ್ ಮಾಡ್ತಿರ್ತೀವಿ. ಯಾವ ವಸ್ತುನ ಇವಾಗ ನಾವು ಅಂಗಡಿಗೆ ಹೋದ್ರೆ 2 ವಸ್ತುಗಳು ವಿಲ್ ಹ್ಯಾವ್ 4 ಆಪ್ಷನ್ಸ್. ಒಂದ್ ಫೋನ್ ತಗೊಬೇಕು ಅಂದ್ರೆ 4 ಆಪ್ಷನ್ಸ್ ಇರುತ್ತೆ, ಆರ್ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಬಟ್ ನಾವು ವಿವೇಕ ಯೂಸ್ ಮಾಡ್ತೀವಿ. ನಮ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಕಮ್ಮಿ ಪ್ರೈಸಿಗೆ ಸಿಗುತ್ತೆ, ಬೆಸ್ಟ್ ಫೀಚರ್ಸ್ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ಖರೀದಿ ಮಾಡ್ತೀವಿ. ಸೊ ಅದು ಲೌಕಿಕವಾಗಿ ಬುದ್ಧಿನ ಉಪಯೋಗಿಸಿ ನಾವು ಡಿಸಿಷನ್ ನ ತಗೊಂತಾ ಇದೀವಿ. ಬಟ್ ಅದನ್ನೇ ಆಧ್ಯಾತ್ಮಿಕವಾಗಿ ಹೇಗೆ ನಾವು ಲೈಕ್ ಇದರಲ್ಲಿ ಆತ್ಮ ಅನಾತ್ಮ ವಿವೇಕ ಮತ್ತೆ ನಿತ್ಯ ಅನಿತ್ಯ ವಿವೇಕ, ಹೇಗೆ ನಾವು ನಮ್ಮ ಯಾವುದು ಸತ್ಯ ಯಾವುದು ಮಿಥ್ಯ ಅದನ್ನೆಲ್ಲ ತಿಳ್ಕೊಬಹುದು ಅಂತ, ಅದಕ್ಕೆ ವಿವೇಕ ಶಕ್ತಿ ಅಂತ ಹೇಳ್ತಾರೆ. ಲೌಕಿಕವಾಗಿ ಯೂಸ್ ಮಾಡೋದನ್ನೇ ಹೇಗೆ ಆಂತರ್ಯವಾಗಿ ನಮ್ಮ ಬೆಳವಣಿಗೆಗಾಗಿ ಯೂಸ್ ಮಾಡ್ಕೊಬಹುದು ಅಂತ. ಸೊ ದಿಸ್ ಟೆಕ್ಸ್ಟ್ ಫೋಕಸಸ್ ಆನ್ ದೃಕ್ ಅಂಡ್ ದೃಶ್ಯ. ದೃಕ್ ಅಂದ್ರೆ ನೋಡುವವನು, ದೃಶ್ಯ ಅಂದ್ರೆ ನೋಡುವ ವಸ್ತು. ಸೊ ಈ ಎರಡರಲ್ಲಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್
ದ ಆಬ್ಜೆಕ್ಟ್ ಅಂಡ್ ದ ಸಬ್ಜೆಕ್ಟ್. ದೃಕ್ ಅಂದ್ ಏನಂತ ಹೇಳಿದ್ರೆ ದೃಕ್ ಅಂಡ್ ದೃಶ್ಯ. ದೃಶ್ಯ. seer and the seen. Seer and the seen. So what is the difference between the seer and the seen? ಅದನ್ನ ಈ ಟೆಕ್ಸ್ಟ್ ಫೋಕಸ್ ಮಾಡುತ್ತೆ. ಸೊ ನಾವ್ ಇವಾಗ ಒಂದ್ ವಸ್ತುನ ನೋಡ್ತಾ ಇದೀವಿ ಅಂದ್ರೆ ಇವಾಗ ನನ್ ಮುಂದೆ ಫೋನ್ ಇದೆ. ಸೊ ನಾನ್ ಬೇರೆ, ಫೋನ್ ಬೇರೆ. ಸೊ ಅದ್ ನಮಗ್ ಗೊತ್ತಾಗುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ನಾನು ಮತ್ತೆ ಈ ವಸ್ತು ಬೇರೆ ಅಂತ ನಮ್ಗೆ ಇಟ್ಸ್ ವೆರಿ ಈಸಿ. ನಮ್ಗೆ ಯಾರು ಹೇಳ್ಕೊಡೋದ್ ಬೇಕಾಗಿಲ್ಲ. ಅದ್ ನಮ್ಗೆ ನಾರ್ಮಲ್ ಆಗಿ ಲೌಕಿಕವಾಗಿ ವ್ಯವಹಾರ ಮಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ನಾನು ಮತ್ತೆ ವಸ್ತು ಬೇರೆ ಅಂತ. ಬಟ್ ಆದ್ರೆ ಈ ವಸ್ತು ಪ್ರಪಂಚದಲ್ಲಿ ಏನೇನಿದೆ? ಸೊ ವಸ್ತು ಪ್ರಪಂಚದಲ್ಲಿ ಈ ಲೈಕ್ ಏನ್ ತಗೊಬೋದು? ಲೈಕ್ ವಸ್ತು ಪ್ರಪಂಚ ಅಂದ್ರೆ ಎವ್ರಿಥಿಂಗ್ ದಟ್ ಇಸ್ ಅಪಾರ್ಟ್ ಫ್ರಮ್ ಮೀ. ಅದನ್ನ ಲೈಕ್ ಈ ಎಲ್ಲಾ ವಸ್ತುಗಳು, ಜನರು, ನಮ್ಮ ಸಂಬಂಧಗಳು. ಸೊ ಇದನ್ನ ಹೇಗೆ ನಾನು ಬೇರ್ಪಡಿಸ್ತೀನಿ? ಅಂಡ್ ಇನ್ನೂ ಡೆಪ್ತ್ ಹೋಗ್ಬೇಕಂದ್ರೆ ಅದು ಮ್ಯಾಕ್ರೋಕಾಸಮ್ ಲೆವೆಲ್ ಅಂತಾರೆ. ಮೈಕ್ರೋಕಾಸಮ್ ಲೆವೆಲ್ ಅಲ್ಲಿ ವಸ್ತು ಏನಾಗುತ್ತೆ? ನನ್ನ ದೇಹ, ಮನಸ್ಸು, ಬುದ್ಧಿ. ಸೊ ಇದನ್ನ ಹೇಗೆ ನಾನು ಬೇರ್ಪಡಿಸಿ ನೋಡ್ತೀನಿ? ಸೊ ದಟ್ ಇಸ್ ವಾಟ್ ದೃಕ್ದೃಶ್ಯ ವಿವೇಕ ಟೆಲ್ಸ್ ಅಬೌಟ್ ಅಂತ ಅರ್ಥ ಮಾಡ್ಕೊಂಡೆ. Okay, now we can have a next person. ಆದಷ್ಟು ಹೇಳಿದವ್ರು ಬಿಟ್ಟು ಇನ್ನೇನಾದ್ರು ಆಡ್ ಮಾಡಕ್ಕಾದ್ರೆ ನೋಡಿ. ಉಷಾ ಇದಾರಾ? ಅವರು ಮಾತಾಡಕ್ ಆಗಲ್ಲ ಅಂತ ಓ, ಹೇಳಿದ್ರು. ಮಾತಾಡಕ್ಕಾಗಲ್ಲ. ಕೇಳಿಸ್ಕೊಂತಾರಂತ. ಓಕೆ, ದೆನ್ ಇನ್ಯಾರು ಹೇಳ್ತಾರ ನೋಡಿ. ಲಕ್ಷ್ಮಿ ಏನಾದ್ರು ಆಡ್ ಮಾಡಕ್ಕಿದ್ಯಾ? ಅಂದ್ರೆ ನಾವ್ ಇವಾಗ ಇಲ್ಲಿ ವಿವೇಕನೇ ತಗೊಂಡ್ರೆ ನಾವು ವಿಷಯ ವಸ್ತು ಏನ್ ನೋಡ್ತಿರೋ ನಾವು ಅದನ್ನ ನಾಲೆಜ್ ಪ್ರಕಾರ ಅಂತ ನೋಡೋದು ಅಂತ. ನಾವ್ ವಿವೇಕ ಚೂಡಮಣಿ ಇಟ್ಕೊಂಡೆ ಇದನ್ನ ಹೇಳ್ಬೇಕಂದ್ರೆ ಒಂದು ವಸ್ತು ಮೇಲೆ ಏನಾದ್ರೂ ವೈರಾಗ್ಯ ಬರ್ಬೇಕಂದ್ರೆ ಅದು ನಮ್ಗ್ ನಾಲೆಜ್ ವಿವೇಕ ಬೇಕು. ನಿತ್ಯ ನಿತ್ಯ ಸತ್ಯ ಸತ್ಯ ಇದ್ರ ಮೇಲೆನೆ ನಾವ್ ಇವಾಗ ಈ ಸ್ಪಿರಿಚುವಲ್ ಇದರಿಂದ ಅದನ್ನೇ ಇಟ್ಕೊಂಡ್ ನೋಡಿದಾಗ ಸೊ ಇಲ್ಲಿ ನೋಡೋ ವಸ್ತು ನೋಡೋದು ಇದ್ರ ಮೇಲೆ ನಾವು ನಾಲೆಜ್ ವಿವೇಕನ ತೋರ್ಸ್ಬೇಕಾಗತ್ತೆ. ಸೊ ಅದ್ರಲ್ಲಿ ಯಾವುದು ಕರೆಕ್ಟ್ ಯಾವುದು ಕರೆಕ್ಟ್ ಅಲ್ಲ ಅನ್ನೋದು ಇದ್ರ ಮೇಲೆ ನಾವು ಅದ್ರಲ್ಲಿ ಸ್ವಲ್ಪ ಇನ್ನೂ ಎಷ್ಟು ಇದು ಮಾಡೋದನ್ನೇ ದೃಕ್ದೃಶ್ಯ ನೋಡೋ ವಸ್ತು ನೋಡೋದು ಯಾರು ಅನ್ನೋದ್ರ ಸಬ್ಜೆಕ್ಟ್ ಮೇಲೆನೆ ನನ್ಗೆ ಇದ್ರ ಬಗ್ಗೆ ಕೇಳಿದೀನಿ ಬಟ್ ಸ್ವಲ್ಪ ಮರ್ತೋಗಿದೆ. ನಂಗೆ 2 ದಿವಸದಿಂದ ಕೇಳಕ್ಕಾಗಿಲ್ಲ. ಬಟ್ ವಿವೇಕದ ಮೇಲೆ ನಮ್ ನಾಲೆಜ್ ಮೇಲೆ ವಶಗಳನ್ನ ತಿಳ್ಕೊಂಡು ಸತ್ಯ ಅನಿತ್ಯ ಶಾಶ್ವತ ಅಶಾಶ್ವತ ಈ ವಸ್ತುಗಳ ಮೇಲೆನೆ ನಾವ್ ಹೆಚ್ಚೆಚ್ಚು ಅಧ್ಯಯನ ಮಾಡ್ಬೇಕು ಅನ್ನೋದು ಈ ದೃಕ್ದೃಶ್ಯ ವಿವೇಕ. ಅದು 2 ವಿಷಯ ತಲೆಗೆ ಹಾಕೊಂಡ್ರೆ ಅದ್ ಬರತ್ತೆ ಅಂತ ಅನ್ಕೋತೀನಿ. ಓಕೆ ಮ್ಯಾಮ್. ರಾಜೇಶ್ವರಿ ಮ್ಯಾಮ್. ಏನಾದ್ರು ಆಡ್ ಮಾಡಕ್ಕಿದ್ರೆ ಹೇಳ್ಬೋದು. ಅಂದ್ರೆ ಇದು ಮೊದಲನೇ ಇದು ಪ್ರಕರಣ ಗ್ರಂಥ. ಇದ್ರಲ್ಲಿ ಮೊದ್ಲು ಬೇಸಿಕ್ ಆಗಿ ಜೀವ ಜಗತ್ತು ಈಶ್ವರ ಬಂಧ ಮೋಕ್ಷ ಸಾಧನೆ ಅಂತ ಇದೆ ಬೇಸಿಕ್ ಗ್ರಂಥ. ಅದರಲ್ಲಿ ಇದು ಅಡ್ವಾನ್ಸ್ ದೃಕ್ದೃಶ್ಯ ವಿವೇಕ ಅಡ್ವಾನ್ಸ್ ಅಂತ ಹೇಳ್ತಾರೆ. ಇದ್ರಲ್ಲಿ ಬರೀ ಜೀವ ಬಂಧ ಮೋಕ್ಷ 3 ವಿಷಯ ಮಾತ್ರ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ ಆತ್ಮ ಮತ್ತು ಅನಾತ್ಮನ ದೃಗ್ದೃಶ್ಯದಿಂದ ವಿಂಗಡಿಸ್ತಾ ಹೋಗ್ತಾರೆ. ವಿಂಗಡಿಸಿ ಕಡೆಗೆ ಆತ್ಮನೇ ದೃಕ್ ಆತ್ಮನೇ ದೃಶ್ಯ ಅನ್ನೋದನ್ನ ತಿಳಿಸ್ತಾರೆ ಅಂತ ಗುರೂಜಿ ಹೇಳಿದ್ರು. ಅಂದ್ರೆ ದೇಹ ಮನಸ್ಸು ಬುದ್ಧಿ ಜಡ ಇದ್ರ ಮೇಲೆ ಆತ್ಮದ ಬೆಳಕು ಬಿದ್ದಾಗ ಅವುಗಳು ಚೈತನ್ಯ ಬರುತ್ತೆ ಹೊರತು ಇಲ್ದೆ ಇದ್ರೆ ಇಲ್ಲ. ಆದ್ರೆ ಇದನ್ನ ತಿಳಿಬೇಕಾದ್ರೆ ಯಾವ ಆತ್ಮದ ವಿಚಾರ ತಿಳ್ಕೊಬೇಕಾದ್ರೆ ಯಾವ ಇಂದ್ರಿಯಗಳಿಂದನೂ ಆಗಲ್ಲ. ಬರೀ ಶಬ್ದ ಪ್ರಮಾಣದಿಂದ ಮಾತ್ರ ತಿಳ್ಕೊಬೇಕು. ಈ ಇದರಿಂದ ವೇದವಾಕ್ಯ ಇದರಿಂದ ಮಹಾವಾಕ್ಯದಿಂದ ಮಾತ್ರ ತಿಳ್ಕೊಬೇಕು. ಮತ್ತು ವೇದನೆ ಪ್ರಮಾಣ ಅಂತ ತಿಳ್ಕೊಂಡಾಗ ಮಾತ್ರ ನಮ್ಗೆ ಈ ಆತ್ಮ ವಿಚಾರ ತಿಳಿಯುತ್ತೆ. ಅಂದ್ರೆ ಆತ್ಮ ಮತ್ತು ಅನಾತ್ಮನ ದೃಗ್ದೃಶ್ಯದಿಂದ ವಿಂಗಡಣೆ ಮಾಡ್ತಾ ಹೋಗ್ಬೋದು ಅಂತ ಹೇಳಿದ್ರು. ಓಕೆ ಮ್ಯಾಮ್. ಪ್ರೇಮಾ ಮ್ಯಾಮ್ ನಿಮ್ಗೆ ಏನಾದ್ರು ಆಡ್ ಮಾಡಕ್ಕಿಲ್ಲ? ನಿಮ್ಗೆ ಏನ್ ಅನ್ಸ್ತೋ ಅಂತ ಹೇಳ್ಬೋದು ಮ್ಯಾಮ್, ಪರವಾಗಿಲ್ಲ. ಏನಿಲ್ಲ, ನಾನು ಇನ್ನು ಫುಲ್ ಆಗಿ ಕೇಳಿಲ್ಲ ಸರ್ ಇವ್ರದ್ದು. ಸೊ ಸ್ವಲ್ಪನೇ ಕೇಳಿರೋದು ನಾನು. ಆ ಕೇಳಿರೋದ್ರಲ್ಲಿ ಶ್ರುತಿ ಇಸ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಚೇಂಜ್ಡ್ ಅಂತ, ಅಂಡ್ ಸ್ಮೃತಿ ಈಸ್ ಕ್ಯಾನ್ ಬಿ ಚೇಂಜ್. ಓಕೆ. ಆಮೇಲೆ ಇದ್ರಲ್ಲಿ ಪ್ರಸ್ಥಾನ ಅಂತ ಇದೆಯಲ್ಲ, ಅದರಲ್ಲಿ 3 ವಿಂಗಡಿಸಿದ್ದಾರೆ: ಶ್ರುತಿ, ಸ್ಮೃತಿ ಅಂಡ್
ನಯನ ಅಂತ ನ್ಯಾಯ ಬ್ರಹ್ಮಸೂತ್ರ. ನ್ಯಾಯ ಅಂದ್ಬಿಟ್ಟು ಹ್ಮ್. ಬ್ರಹ್ಮಸೂತ್ರ ಅಂದ್ಬಿಟ್ಟು ವಿಂಗಡಿಸಿದ್ದಾರೆ. ಅದರಲ್ಲಿ ಶ್ರುತಿನಲ್ಲಿ ಅದೇ ನಾ ಹೇಳಿದ್ನಲ್ಲ, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಇದು ಬಂದು ನಿಮಗೆ ಕ್ಯಾನ್ ಬಿ ಚೇಂಜ್. ನೆಕ್ಸ್ಟ್ ಒನ್, ಇದು ಸ್ವಲ್ಪ ಅರ್ಥ ಆಗ್ಲಿಲ್ಲ ಕೊನೆಯಲ್ಲಿ, ನ್ಯಾಯನಲ್ಲಿ. ಓಕೆ, ವಿಲ್ ಕಮ್ ಟು ದಟ್. ಓಕೆ. ಹ್ಮ್. ಅದ್ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಇನ್ನೇನಾದ್ರೂ ಅರ್ಥ ಆಯ್ತಾ ನಿಮಗೆ? ಅದ್ ಬಿಟ್ರೆ ಅವ್ರು ಹೇಳಿದ್ರಲ್ಲಿ ಏನು ಭಗವದ್ಗೀತೆನ ಸಿಂಪ್ಲಿಫೈ ಮಾಡಿ ನಮ್ಮ ಜನಗಳಿಗೆ ಅರ್ಥ ಮಾಡೋ ಹಂಗ್ ಮಾಡಿದ್ದಾರೆ. ಓಕೆ. ಓಕೆ, ಸ್ವಲ್ಪ ಅರ್ಥ ಆಗಿದೆ ನನ್ಗೆ. ಇನ್ನು ಫುಲ್ ಆಗಿ ನಾ ಕೇಳಿಲ್ಲ ಅದನ್ನ. ಓಕೆ, ಗುಡ್ ಅಟೆಂಪ್ಟ್. ಇದು ಮಂಜುಳಾ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಮೇಡಮ್ ಏನ್ ಹೇಳಿ ನಾನು. ನಿಮ್ಗೆ ಏನ್ ಅನ್ಸುತ್ತೋ ಅದ್ ಹೇಳಿ ಮ್ಯಾಮ್, ಪರವಾಗಿಲ್ಲ. ನಿಮ್ಗೆ ಏನ್ ಕೇಳಿಸ್ಕೊಂಡಿದಿರೋ ಅದು ನೋ ಪ್ರಾಬ್ಲಮ್. ಈ ಗ್ರಂಥ ನಿಧಿಧ್ಯಾಸನ ಗ್ರಂಥ ಅಂತ ಹೇಳಿದ್ದಾರೆ. ಇದು ದೃಗ್ದೃಶ ವಿವೇಕನ ಗುರೂಜಿ. ಇದು ಧರ್ಮ ಅಧರ್ಮ ಮತ್ತೆ ಇನ್ನು ನಿರ್ಧಾರ ಮಾಡೋ ಶಕ್ತಿ ಬರ್ಬೇಕು ಅಂದ್ರೆ ವಿವೇಕ ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಆತ್ಮ ಅನಾತ್ಮ ಅದನ್ನ ನಾವು ವಿಂಗಡಣೆ ಮಾಡ್ತಾ ನಮ್ಗೆ ಜ್ಞಾನ ಸಿಗುತ್ತೆ ಈ ಅಧ್ಯಯನದಿಂದ ಅಂತ, ಈ ನಿಧಿ ಅಂತಾರೆ ನಾವು ಅಭ್ಯಾಸ ಮಾಡೋದ್ರಿಂದ ಅಂತ. ಈ ಆತ್ಮ ನಾವು ಪಡಿಬೇಕು ಅಂದ್ರೆ ಇದು ವಿಶೇಷವಾದ ಒಂದು ವಿವೇಕ ಬೇಕು. ಆ ವಿವೇಕ ಪ್ರಸ್ಥಾನತ್ರಯಗಳ ಅಧ್ಯಯನದಿಂದ ಆಗತ್ತೆ. ಆತ್ಮಾನಾತ್ಮ ವಿವೇಕ ಮತ್ತೆ ಧರ್ಮ ಅಧರ್ಮಗಳ ವಿವೇಕ ಇದು ವೇದಾಂತ ಅಧ್ಯಯನದಿಂದ ಮಾತ್ರ ಸಾಧ್ಯ. ಈ ವಿವೇಕ ಇಲ್ಲದೆ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಈ ಬೈಫರ್ಕೇಶನ್ ಮಾಡದೇ ಇದ್ರೆ ನಾವು ಬಂಧಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ದೇಹ ಮನಸ್ಸು ಬುದ್ಧಿಗಳು ಜಡ, ಆತ್ಮ ಮಾತ್ರ ಶಾಶ್ವತ ಅನ್ನೋ ಒಂದು ಬೆಳಗುತ್ತಿರುವ ಚೈತನ್ಯ ಮಾತ್ರ ನಾನು, ಅರಿವಿನ ಬೆಳಕು ನಾನು ಅನ್ನೋದನ್ನ ತಿಳಿಬೇಕಾದ್ರೆ ಈ ವಿವೇಕ ಅನ್ನೋದು ಅವಶ್ಯಕತೆ ನಮ್ಗಿದೆ. ನಾನು ಅಂತ ತಿಳಿದೇ ಇದ್ರೆ ದುಃಖಕ್ಕೆ ಕಾರಣ ಆಗತ್ತೆ. ಇದ್ರ ನಿವಾರಣೆ ಜ್ಞಾನದಿಂದ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ಇದು ದೃಗ್ದೃಶ್ಯ ವಿವೇಕ ಅಧ್ಯಯನ ನಮ್ಗೆ ತುಂಬಾ ಸೂಕ್ತ ಅಂತ ಹೇಳ್ತಿದ್ದಾರೆ. ಮತ್ತೆ ಸಾರಿ ನಾನು ಏನಾದ್ರು ತಪ್ಪು ಹೇಳ್ತಿದ್ರೆ ಗೊತ್ತಿಲ್ಲ. ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಆಕ್ಚುಲಿ. ಇದು ಜ್ಞಾನ ಪಡ್ಕೊಳ್ಬೇಕಾದ್ರೆ 3 ವಿಧ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರತ್ಯಕ್ಷ, ಪ್ರಮಾಣ ಮತ್ತು ಅನುಮಾನ ಅಂತ. ಇದರಲ್ಲಿ ನೋಡಲ್ಪಡೋ ವಸ್ತು ಮತ್ತೆ ಇದನ್ನ ವಿಂಗಡಣೆ ಮಾಡ್ತಾ ವಿವೇಕ ಆತ್ಮಾನಾತ್ಮ ವಿವರಣೆ ಏನು ತಿಳಿಯದೆ ನಿಜವಾದ ಜ್ಞಾನ ಅಂತ ಇಲ್ಲಿ ನಾನು ಮೇಡಮ್. ಇದು ಸಾರಿ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಇಲ್ವಾ? ಪರವಾಗಿಲ್ಲ, ಹೇಳಿ. ಅಷ್ಟೇ ಮೇಡಮ್. ಡೋಂಟ್ ಹ್ಯಾವ್ ಟು ಬಿ ಸಾರಿ ಮ್ಯಾಮ್, ಇಟ್ಸ್ ಓಕೆ. ನಾವು ಅಷ್ಟೇ ಕಲ್ತಿರ್ತೀವಿ. ನೀವ್ ಆಕ್ಚುಲಿ ಚೆನ್ನಾಗೇ ಹೇಳಿದ್ರಿ. ಚೆನ್ನಾಗ್ ಬಂತು. ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ. ಸೊ ನಾನ್ ಶ್ರವಣ ಮಾಡಿರೋದಷ್ಟೇ, ಮನನ ಮಾಡಿಲ್ಲ. ಯಾಕೆ ಇಷ್ಟೊಂದನ್ನೆಲ್ಲ ಲೈಕ್ ದೃಶ್ಯ ಯಾಕೆ ಸೆಪರೇಟ್ ಮಾಡಿ ನೋಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಕೂತಿದ್ದೆ ಕೇಳಿಸ್ಕೊಂಡ್ಮೇಲೆ. ಬಿಕಾಸ್ ಯಾವ್ದೋ ಒಂದ್ ಸಿಚುವೇಶನ್ ಅಲ್ಲಿ ನಾವ್ ಇದ್ದಾಗ ನಾವ್ ಆ ಸಿಚುವೇಶನ್ ನಾನು ಅಂತ ಕುತ್ಕೊಂಡ್ಬಿಡ್ತೀವಿ. ವೆನ್ ವಿ ಸೆಪರೇಟ್ ಇಟ್ ಔಟ್, ದಟ್ ಸಿಚುವೇಶನ್ ಈಸ್ ನಾಟ್ ದಟ್ ಬಿಗ್. ಯಾಕೆ ನಾವ್ ಅಷ್ಟೊಂದು ಅಟ್ಯಾಚ್ ಆಗಿ ಕುತ್ಕೊಂಡ್ಬಿಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಏನೋ ಅಂದ್ರು ಅಂದ ತಕ್ಷಣ ನಾವ್ ಎಷ್ಟು ನಮ್ದು ನಾವು ಅಂತ ಅನ್ಕೊಂಡಿರ್ತೀವಿ. ಬಟ್ ವೆನ್ ವಿ ಸೆಪರೇಟ್ ಇಟ್ ಔಟ್ ಫ್ರಮ್ ದಟ್ ಸಿಚುವೇಶನ್, ಸೊ ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್, ಇಟ್ಸ್ ನಾಟ್ ದಟ್ ಬಿಗ್ ಎನಫ್ ಟು ನಮ್ ಮನ್ಸ್ ಹಾಳ್ ಮಾಡ್ಕೊಳ್ಳೋದಾಗ್ಲಿ ಅದ್ ಮಾಡ್ಕೊಳ್ಳೋದಾಗ್ಲಿ. ಸೊ ಇದ್ರಲ್ಲಿ ಅದೇ ಮಾಡ್ತಿದೀವಿ. ಆತ್ಮ ಅನಾತ್ಮ ಯಾವ್ದು, ಫಸ್ಟ್ ಆಫ್ ಆಲ್ ಫಿಸಿಕಲಿ ಓಕೆ, ನಾನು ಈ ಫೋನ್ ಬೇರೆ, ನಾನು ಈ ಟಿವಿ ಬೇರೆ, ಅದು ಬೇರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ವಿ ಹ್ಯಾವ್ ದಟ್ ಬೌಂಡ್ರಿ. ಓಕೆ, ನನ್ ದೇಹ ಅಥವಾ ಈ ವಸ್ತು ಬೇರೆ ಅಂತ. ಬಟ್ ನಮ್ ಮೈಂಡ್, ನಮ್ಮ ತಲೆಯಲ್ಲಿ ಓಡ್ತಿರೋ ಥಾಟ್ಸ್ಗೆ ಲಿಮಿಟು ಇಲ್ಲ, ಬೌಂಡ್ರಿನೂ ಇಲ್ಲ. ಸೊ ಅದನ್ನ ಸಪ್ರೇಟ್ ಮಾಡಕ್ಕೆ ತುಂಬಾನೇ ಕಷ್ಟ ಬೀಳ್ತೀವಿ ನಾವು. ನಾನೇ ಈ ಥಾಟ್ಸ್ ನಂದೇ, ನಾವ್ ಏನೇನೋ ಅಸಂಪ್ಷನ್ ಮಾಡ್ಕೊಂಡ್ ಆ ಥಾಟ್ ಅಲ್ಲಿ ಕೂತಿರ್ತೀವಿ. ಸೊ ವೆನ್ ವಿ ಸಪರೇಟ್ ಇಟ್ ಔಟ್ ಫ್ರಮ್ ದಟ್ ಸಿಚುಯೇಷನ್, ವಿ ಥಿಂಕ್ ದಟ್ ಅವಾಗ ನಮ್ಗೆ ಅರ್ಥ ಆಗುತ್ತೆ, ಓಕೆ ಇಟ್ಸ್ ನಾಟ್ ದಟ್ ಬಿಗ್ ಆಫ್ ಅ ಡೀಲ್ ವಿಚ್ ವಿ ಆರ್ ಮೇಕಿಂಗ್ ಅ ಮೆಸ್ ಅಂತ. ಸೊ ನನಗೆ ನಾನು ಮೇ ಬಿ ಇಟ್ಸ್ ಟೂ ಫಾರ್ ಆಫ್ ಸ್ಕ್ರಿಪ್ಚರ್, ಬಟ್ ನಾನು ಇಷ್ಟೇ ಮನನ ಮಾಡಕ್ಕಾಗಿರೋದು. ಬಿಕಾಸ್ ನಾನು ಶ್ರವಣ ಮಾಡಿ ಅದನ್ನ ಹೇಳೋದಕ್ಕಿಂತ ನಾನು ಅದರಿಂದ ನನಗೇನ್ ಅರ್ಥ ಆಗಿದೆ ಅನ್ನೋದನ್ನ ನಾನು ಜಾಸ್ತಿ ಟೈಮ್ ತಗೊಂಡು ಹೇಳ್ತೀನಿ. ಸೊ ಇಷ್ಟ ಹೇಳ್ಬೋದು ಅಷ್ಟೇ. ಓಕೆ, ನೀವೆಲ್ಲ ಹೇಳಿದ್ದು ಕರೆಕ್ಟ್, ಯಾವ್ದ್ರಲ್ಲಿ ಏನು ತಪ್ಪು ಇಲ್ಲ. there is much more we can learn and add. And Shruti, what you said was very good, that any event, I think
first we must learn to stand apart from that event and see as a witness. ಅದನ್ನ ನೋಡಿದಾಗ immediately some problem is solved. And in the long run, many problems will be solved. So that is one of the thing, and probably that is one of the thing. Drig, Drishya words should keep ringing in our ears every time. Adu Drishya, nanu Drik anta. So you separate yourself from that event, from that thought. Many problems get solved. That's a very good thing which you have already caught. ನಾನು ಸ್ವಲ್ಪ ನನಗೆ ಗೊತ್ತಿರೋದು ನಾನು ಇದು ಇಂಟ್ರಡಕ್ಷನ್ ಕೊಡ್ತೀನಿ. ಇದರಲ್ಲಿ ಇನ್ನೂ ಏನಾದ್ರು ನೀವು ಆಡ್ ಮಾಡ್ಬೇಕು ಅಂದ್ರೆ ನೀವೆಲ್ಲ ಆಡ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಾವೆಲ್ಲ ಈ ಕ್ಲಾಸಿಗೆ ಬಂದಿರೋದು ಆತ್ಮಜ್ಞಾನಕ್ಕೆ. ಇದು ಸೊ ಇಟ್ಸ್ ಕಾಲ್ಡ್ ಇದೆ ಎನ್ಕ್ವೈರಿ ಮೆಥಡ್ ಅಂತ ಗುರುಜಿ ಹೇಳ್ತಾರೆ. ಸೊ ಇಲ್ಲಿ ಮೆಥಡ್ ಆಫ್ ಎನ್ಕ್ವೈರಿ. ಸೊ ಅದು ಆ ಆತ್ಮಜ್ಞಾನ, ಹೌ ಆರ್ ವಿ ಎನ್ಕ್ವೈರಿಂಗ್ is through study of scriptures. ಈ ಸ್ಕ್ರಿಪ್ಚರ್ ಸ್ಟಡಿಗೆ ನಮಗೆ ಸ್ಕ್ರಿಪ್ಚರ್ಸು ಬೇಕು, ಗುರು ಸಹಾಯನೂ ಬೇಕು. So we are getting Guru Sahaya from Guruji and so many other people also. And I mean, ಎಲ್ಲರೂ ಅಲ್ಲಲ್ಲಿ ಓದ್ತಾ ಇರೋದ್ರಿಂದ ಬೇರೆ ಬೇರೆ ಬುಕ್ಸ್ ಇಂದ ನಿಮ್ಗೆ ಅಲ್ಲೂ ಸಿಗ್ತಾ ಇದೆ. ಪ್ಲಸ್ ವಿ ಹ್ಯಾವ್ ದ ಬುಕ್ಸ್. ನಾವು ಯಾವ ಬುಕ್ಸ್ ಈ ತೆಗೆದುಕೊಂಡು ನಾವು ಶುರು ಮಾಡಬೇಕು, ಅದಕ್ಕೆ ದ ವೇದ ನಮ್ಮ ವೇದಾಂತ says there are 3 sets of books called Prasthana Trayam. Trayam ಅಂದ್ರೆ 3. So there are 3 methods. ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಆತ್ಮನ ಬಗ್ಗೆ, ನಮ್ಗೆ ಆತ್ಮನ ಬಗ್ಗೆ ಜ್ಞಾನ ಕೊಡುತ್ತೆ. ಸೊ ಆತ್ಮಜ್ಞಾನಕ್ಕೆ ಈ ಪ್ರಸ್ಥಾನತ್ರಯ ಬೇಕು. ಈ ಪ್ರಸ್ಥಾನತ್ರಯದಲ್ಲಿ 3 ತರ ಬುಕ್ಸ್ ಯಾವುದು? ಒಂದು ಇಸ್ ಕಾಲ್ಡ್ ಶ್ರುತಿ ಪ್ರಸ್ಥಾನಂ, ಎರಡನೇ ಇಸ್ ಕಾಲ್ಡ್ ಸ್ಮೃತಿ ಪ್ರಸ್ಥಾನಂ, ಅಂಡ್ ಥರ್ಡ್ ಇಸ್ ಕಾಲ್ಡ್ ನ್ಯಾಯ ಪ್ರಸ್ಥಾನಂ ಅಂತ. ಸೊ ಶ್ರುತಿ ಪ್ರಸ್ಥಾನಂ ಅನ್ನೋದು ಇದು ಶ್ರುತಿ ಅಂದ್ರೆ ವೇದ. ನಮ್ಮ ಋಷಿಗಳೆಲ್ಲ ಅದೇ ಹೇಳಿದ್ನಲ್ಲ, ಅವರೆಲ್ಲ ಅವ್ರಿಗೆ ಅವರು ಡೀಪ್ ಮೆಡಿಟೇಷನ್ ನಲ್ಲಿ ದೇ ಹರ್ಡ್ ಸಮ್ ಸೌಂಡ್ಸ್. ಅದನ್ನ ಅವರು ಫಸ್ಟ್ ಬಾಯ್ಪಾಠ ಮಾಡ್ಕೊಂಡು ಅದನ್ನ ಅರ್ಥ ತಿಳ್ಕೊಂಡು ಅದ್ರ ಮೇಲೆ ಅವ್ರು ಧ್ಯಾನ ಮಾಡಿ ಅದನ್ನ ಅವರು ಅದನ್ನ ಪಾಲ್ಸಕ್, ನಾಟ್ ಓನ್ಲಿ ದೇ ಟ್ರೈ ಟು ಲಿವ್ ದಟ್, ಅದನ್ನ ಅವರು ಶಿಷ್ಯರಿಗೆ ಹೇಳ್ಕೊಟ್ಟಿದ್ದಾರೆ. ಸೊ ಇಟ್ ವೆಂಟ್ ಫ್ರಮ್ ಹಿಯರಿಂಗ್, ಯೂಸಿಂಗ್ ದ ಇಯರ್. ಸೊ ಅದಕ್ಕೆ ಅದು ವರ್ಡ್ ಶ್ರುತಿ ಅಂತ ಬಂತು. ಇದು ಯಾರು ಕೊಟ್ರು ಗೊತ್ತಿಲ್ಲ. ಇಟ್ಸ್ ಓನ್ಲಿ ಸೌಂಡ್ಸ್ ಕಮಿಂಗ್ ಫ್ರಮ್ ದ ಯೂನಿವರ್ಸ್. ಸೊ ಅದಕ್ಕೋಸ್ಕರ ದಿಸ್ ಇಸ್ ಅಪೌರುಷೇಯ. ಇದು ಯಾವ ಒಬ್ಬ ಮನುಷ್ಯನಿಂದ ಬಂದಿಲ್ಲ, ಇದು ದೇವರುಗಳು ಋಷಿಗಳು ಕೊಟ್ಟ ಜ್ಞಾನ. ಸೊ ಇದನ್ನ ಅಪೌರುಷೇಯ ಅಂತಾರೆ. ಸೊ ಆಲ್ ಉಪನಿಷತ್ಸ್ ನಾವೆಲ್ಲ ಹೇಳ್ತೇವೆ, ವೇದಾಂತ ಹೇಳ ಅದೆಲ್ಲ ದೇ ಆರ್ ಆಲ್ ಶ್ರುತಿ ಪ್ರಸ್ಥಾನ. ಆದ್ರೆ ವೇದಾಂತ ತಿಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಅದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಕ್ಕೆ ವಿ ಹ್ಯಾವ್ ಸ್ಮೃತೀಸ್. ಮನುಸ್ಮೃತಿ ಇದೆ, ಭಗವದ್ಗೀತೆ, ದೇರ್ ಆರ್ ಮೆನಿ ಸ್ಮೃತೀಸ್. ಅದ್ರಲ್ಲಿ ದ ಮೋಸ್ಟ್ ಪಾಪ್ಯುಲರ್ ಒನ್ ಇಸ್ ಭಗವದ್ಗೀತೆ. ಭಗವದ್ಗೀತೆ ಇಸ್ ಅ ಸ್ಮೃತಿ, ಅಂದ್ರೆ ಇಟ್ ಈಸ್ ಆಲ್ಟರ್ಡ್. It is been altered. What is given in the Shruti, ವೇದದಲ್ಲಿ ಉಪನಿಷತ್, ಅದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ದಟ್ simplification has been made. It is called Smriti Prasthana, and this has been done by Vyasa. So Bhagavad Gita has been done by Vyasa. So is Bhagavad Gita we are studying in depth. ಅಲ್ಲಲ್ಲೂ ಕೆಲವರಿಗೆಲ್ಲ ಗೊತ್ತು, ಇನ್ನು ಅದನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ. ಸೊ ದಿಸ್ ಇಸ್ ಕಾಲ್ಡ್ ಸ್ಮೃತಿ ಪ್ರಸ್ಥಾನಂ, ಅಂಡ್ ದಿಸ್ ಹಸ್ ಬೀನ್ ಗಿವನ್ ಟು ಅಸ್ ಬೈ ವ್ಯಾಸಾಚಾರ್ಯ. ಆಮೇಲೆ ಇದ್ರಲ್ಲಿ ಮೇನ್ ಆಗಿ ಅದರ್ ದನ್ ಟೆಲ್ಲಿಂಗ್ ದ ಆತ್ಮಜ್ಞಾನ, ಇದ್ರಲ್ಲಿ ತುಂಬಾ ಸಾಧನೆಗಳು ಕೊಟ್ಟಿದ್ದಾರೆ. ಹೇಗೆ ಕರ್ಮಯೋಗ ಅಂದ್ರೆ ಏನು, ಉಪಾಸನೆ ಯೋಗ ಅಂದ್ರೆ ಏನು, ಸೊ ಕರ್ಮಯೋಗ ಹೇಗ್ ಮಾಡ್ಬೇಕು, ಸೊ ಉಪಾಸನೆ ಯೋಗ ಮಾಡ್ಬೇಕು, ಇದನ್ನೆಲ್ಲ ಕೂಡ ಯು ಗೆಟ್ ಲಾಟ್ ಆಫ್ ಟಿಪ್ಸ್ ಫಾರ್ ಯುವರ್ sadhana through Bhagavad Gita. And of course all of you know that Bhagavad Gita is part of Mahabharata anta adu gotu. Now the third one is called as Nyaya Prasthana. Nyaya Prasthana adana Brahma Sutrage Nyaya Prasthana antare. Idannu ವೇದವ್ಯಾಸರೇ ಕೊಟ್ಟಿರೋದು. ಇದರಲ್ಲಿ ಏನ್ ಹೊಸದ್ ಕೊಟ್ಟಿಲ್ಲ. ಇವಾಗ ಏನ್ ವೇದದಲ್ಲಿ ಕೊಟ್ಟಿದ್ದಾರೋ ಅದನ್ನ ಸಪೋರ್ಟ್ ಮಾಡ್ತಾರೆ. ಯು ಆರ್ ಗಿವಿಂಗ್ ಲಾಜಿಕ್ ಅಂಡ್ ರೀಸನಿಂಗ್. ವೇದಾಂತ ಹೇಳಿರೋದು ಕರೆಕ್ಟು, ಇದು ಹೇಳಿರೋದು ಕರೆಕ್ಟು ಅಂತ ಕಮೆಂಟ್ರೀಸ್ ಕೊಟ್ಟು ದೇ ಆರ್ ಸಪೋರ್ಟಿಂಗ್ ದಟ್ ವಾಟ್ ಹ್ಯಾಸ್ ಆಲ್ರೆಡಿ ಬೀನ್ ಟೋಲ್ಡ್ ಬೈ ವೇದ, and that has been told to again through Vyasa, and again lot of bhashyas have been written, commentaries have been written. Shankara Bhashya ಅದರಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ Brahma Sutra is called Nyaya Prasthana. It is nothing new. It is only affirming that the Vedas are correct by different arguments. ಅಂತ. So this is called as Nyaya Prasthana.
ಸೊ ಇಲ್ಲಿ ನಾವು ಇವಾಗ ತೆಗೆದುಕೊಳ್ತಾ ಇರೋದು ಇದು ಈ ಮೂರಿದೆ. ಸೊ ಬಟ್ ಇದು ಮೂರು ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಅಗೇನ್ ಈಸಿ ಅಲ್ಲ. ಸೊ ಅದಕ್ಕೆ ನಮ್ ವೇದಾಂತದಲ್ಲಿ ಏನ್ ಮಾಡಿದ್ದಾರೆ, ದೇ ಬ್ರಾಟ್ ಸಮ್ ಸಪೋರ್ಟಿಂಗ್ ಬುಕ್ಸ್, ಸ್ಕ್ರಿಪ್ಚರಲ್ ಟೆಕ್ಸ್ಟ್ ಕಾಲ್ಡ್ ಎಸ್ ಪ್ರಕರಣ ಗ್ರಂಥಾಸ್. ಈ ಪ್ರಕರಣ ಗ್ರಂಥಾಸ್ ಇದು ಅಗೇನ್ ಸೇಮ್ ಆಸ್ ವಾಟ್ ಎವರ್ ಹಸ್ ಬಿನ್ ಟೋಲ್ಡ್ ಇನ್ ಉಪನಿಷತ್ ನಲ್ಲಿ ಹೇಳಿರೋದನ್ನೇ ಸ್ವಲ್ಪ ಇನ್ನು ಸಿಂಪ್ಲಿಫೈ ಮಾಡಿ, ಮೋಸ್ಟ್ಲಿ ದೇ ಆರ್ ಇಂಟ್ರೊಡ್ಯೂಸಿಂಗ್ ಫಸ್ಟ್ ದ ಟರ್ಮ್ಸ್, ಡೆಫಿನೇಷನ್, ದೆನ್ ದೇ ಆರ್ ಕನೆಕ್ಟಿಂಗ್, ಅದೆಲ್ಲ ಮಾಡಿದ್ದಾರೆ. ಸೊ ಇದನ್ನ ಓದ್ಬಿಟ್ಟು ನೀವು ಗೀತೆಗೆ ಹೋದ್ರೆ, ಆಮೇಲೆ ಅಲ್ಲಿಂದ ಉಪನಿಷತ್ಗೆ ಹೋದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಈಸಿ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟಡಿಗೆ ಈ ಪ್ರಕರಣ ಗ್ರಂಥಾಸ್ ಹ್ಯಾವ್ ಬೀನ್ ಬ್ರಾಡ್. ಸೊ ಒನ್ ಆಫ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಪ್ರಕರಣ ಗ್ರಂಥಾಸ್ ಈಸ್ ಅಫ್ಕೋರ್ಸ್ ತತ್ವಬೋಧ. ನೀವು ತತ್ವಬೋಧ ಓದಿದ್ದೀರಾ, ಇನ್ನೂ ಒಂದ್ಸಲ ಬೇಕಾದ್ರೆ ಓದಿ. ಅದ್ರಲ್ಲೆಲ್ಲ ಈ ವೇದಾಂತದಲ್ಲಿ ನಾವು ಯೂಸ್ ಮಾಡೋ ಟರ್ಮ್ಸ್ ಎಲ್ಲ ಅದ್ರಲ್ಲಿ ಇರುತ್ತೆ. ಒಂದೊಂದು ಟರ್ಮ್ನು ಎಕ್ಸ್ಪ್ಲೈನ್ ಮಾಡಿ ಹೌ ದೇ ಆರ್ ಆಲ್ ಗೆಟಿಂಗ್ ಕನೆಕ್ಟೆಡ್ ಅಟ್ ದಿ ಎಂಡ್, ಅದನ್ನ ನೋಡ್ಬೋದು. ಸೊ ದಿಸ್ ಹಸ್ ಬೀನ್ ಗಿವನ್ ಇನ್ ಎ ಲಿಟಲ್ ಮೋರ್ ಡೀಟೇಲ್ ಇನ್ ಆತ್ಮಬೋಧ. ಆಮೇಲೆ ಅದಕ್ಕೂ ಬೆಟ್ರು ಆತ್ಮಬೋಧದಲ್ಲಿ ಇಟ್ಸ್ ಮೋರ್ ಸಿಮಿಲೀಸ್ ಅಂಡ್ ಇಟ್ಸ್ ಮೋರ್ ಪೊಯಿಟಿಕಲ್ ಟೆಕ್ಸ್ಟ್ ಅದು. ಬಟ್ ದೆನ್ ದ ಬೆಸ್ಟ್ ಆಫ್ ಕೋರ್ಸ್ ಇಸ್ ನೆಕ್ಸ್ಟ್ ಇಸ್ ವಿವೇಕ್ ಚೂಡಾಮಣಿ. ವಿ ಹ್ಯಾವ್ ಜಸ್ಟ್ ಕವರ್ಡ್. ಅದರಲ್ಲಿ ನಾವೆಲ್ಲ ಮಾಡಿಲ್ಲ, 578 ಶ್ಲೋಕನೂ ಏನೋ ಇದೆ, ಬಟ್ ವಿ ಟುಕ್ ಓನ್ಲಿ 108 ಇಂಪಾರ್ಟೆಂಟ್ ಶ್ಲೋಕಾಸ್. ಅದರಲ್ಲೇ ಸಾಕಷ್ಟು ನಾವು ಕಲ್ತಿದ್ದೀವಿ. ಅಂಡ್ ಅದರಲ್ಲಿ ಇನ್ನೂ ಡೀಟೇಲ್ ಆಗಿ, ತತ್ವಬೋಧಕ್ಕಿಂತ ಡೀಟೇಲ್ ಆಗಿ ಹೇಳಿದ್ದಾರೆ ಎಲ್ಲ ಇದು ಅಂತ. ಸೊ ಹೀಗಿದೆ. ನಾವು ಈ ಪ್ರಕರಣ ಗ್ರಂಥದಲ್ಲಿ ಕೂಡ ಅಗೇನ್ ದರ್ ಆರ್ 2 types. ಈ ಅಧ್ಯಾತ್ಮದಲ್ಲಿ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ ಓದೋವಾಗ, ವಾಟ್ ಆರ್ ದ ಟರ್ಮ್ಸ್ ಫಸ್ಟ್ ವಿ ಕಮ್ ಅಕ್ರಾಸ್? ನಾನು ಅಂದ್ರೆ ಜೀವ, ಆಮೇಲೆ ಈ ಜಗತ್ತು, ನಾನು ಈ ಪ್ರಪಂಚದಲ್ಲಿ ಈ ಜಗತ್ತು, ಆಮೇಲೆ ನಮಗೆ ವಿ ಆಲ್ ನೋ ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಗಾಡ್, ಓ ದೇವ್ರು, ಈಶ್ವರ. ಆಮೇಲೆ ಅಲ್ಲಿ ಇದರಿಂದ ನಮ್ಗೆ ಯಾಕೆ ಈ ಕಷ್ಟಗಳು ಆವಾಗ. ಸೊ ಅದು ಇದು ಓದೋವಾಗ ಗೊತ್ತಾಗುತ್ತೆ ಈ ಬಂಧನದಿಂದ, ಬಾಂಡೇಜು. ಆಮೇಲೆ ನಾವ್ ಏನಕ್ಕೆ ಈ ಬಂಧನದಿಂದ ಬಿಡುಗಡೆ ಮಾಡ್ಕೊಂಡು ಹೋಗ್ಬೇಕು, ಅದಕ್ಕೇನ್ ಬೇಕು? ಮೋಕ್ಷ ಬೇಕು. ಈ ಮೋಕ್ಷ ಬಂಧನದಿಂದ ಬಿಡುಗಡೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗೋಕೆ ಏನ್ ಮಾಡ್ಬೇಕು? ನಾವು ಸಾಧನ ಮಾಡ್ಬೇಕು. ಸೊ ದೇರ್ ಫಾರ್ ಈ ನೀವು ಜನರಲಿ ದ ಟರ್ಮ್ಸ್ ದಟ್ ಯು ಕಮ್ ಅಕ್ರಾಸ್ ಇಸ್ ಜೀವ, ಜಗತ್ತು, ಈಶ್ವರ, ಬಂಧನ, ಮೋಕ್ಷ, ಸಾಧನ. ನೋಡಿ, ಈ 6 ವರ್ಡ್ಸು ಎಲ್ಲ ಇದು ಇಂಥ ಶಾಸ್ತ್ರದಲ್ಲೂ ಬರುತ್ತೆ. ಅದನ್ನೇ ಡೀಟೇಲ್ ಆಗಿ ಅಲ್ಲಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ದೇ ಕನೆಕ್ಟೆಡ್. So that is generally with all this Shastra. Particularly ಶಂಕರಾಚಾರ್ಯರು ತತ್ವಬೋಧ ಇದರಲ್ಲಿ, ಆಮೇಲೆ ವಿವೇಕ್ ಚೂಡಾಮಣಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ದೇರ್ ಆರ್ ಸಮ್ ಪ್ರಕರಣ ಗ್ರಂಥಾಸ್, ಅದು ಈ ಎಲ್ಲ 6 ಡಿಸ್ಕ್ರೈಬ್ ಮಾಡಲ್ಲ, ಯಾವ್ದನ್ನು 1 2 ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ಅಂತದ್ದು ಇದೆ. ಲೈಕ್ ಇವಾಗ ದೃಗ್ದೃಶ್ಯ ವಿವೇಕ ಏನು ಅಂದ್ರೆ, ಇದರಲ್ಲಿ ಜೀವನ ಬಗ್ಗೆ ಜಾಸ್ತಿ, ಅಂದ್ರೆ ನನ್ನ ಬಗ್ಗೆ ನಾನು ಫಸ್ಟ್, ಯಾಕಂದ್ರೆ ನಾವು ನೋಡಿದೀವಲ್ಲ ಭಗವದ್ಗೀತೆಯಲ್ಲಿ ಕೂಡ ಫಸ್ಟ್ 6 chapters ಟಾಕ್ ಅಬೌಟ್ ಜೀವ, ನೆಕ್ಸ್ಟ್ 6 chapters ಟಾಕ್ ಅಬೌಟ್ ಈಶ್ವರ, ಅಂಡ್ ದ ಲಾಸ್ಟ್ 6 chapters ಅಬೌಟ್ ದೇರ್ ಕನೆಕ್ಷನ್, ಹೌ ದೇ ಆರ್ ಕನೆಕ್ಟೆಡ್ ಅಂತ. ದೇ ಆರ್ ನಥಿಂಗ್ ಬಟ್ ದೇ ಆರ್ ಒನ್ ಅಂಡ್ ದ ಸೇಮ್ ಅಂತ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯಗಳು ಅದರಿಂದ ಬರುತ್ತೆ. ಇದೆಲ್ಲ ಬೇಸಿಕ್ ಆಗಿ ನಾವು ತಿಳ್ಕೊಂಡಿದೀವಿ. ವಿವೇಕ್ ಚೂಡಾಮಣಿಲು ಅದನ್ನ ಶಂಕರಾಚಾರ್ಯ ಚೆನ್ನಾಗಿ ಹೇಳಿದ್ದಾರೆ. ಸೊ ಇವಾಗ ಇಲ್ಲೇನು ಅಂದ್ರೆ ದ ಫೋಕಸ್ ಇಸ್ ಆನ್ ದ ಜೀವ. ಫಸ್ಟ್ ನಾನ್ ಯಾರು ಅನ್ನೋದು ಇನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅಂತ, ಅದಕ್ಕೋಸ್ಕರ ಇದು ಜೀವ. ಅಂಡ್ ನ್ಯಾಚುರಲಿ ಜೀವಾಸ್ ಕನೆಕ್ಷನ್ ಇಸ್ ವಿತ್ ದ objects in the world, and there is a bandha, how there is naturally there is attachment. So how to get out of this attachment? The first technique Shruti already said. First is the moment that in any event you first separate yourself as a witness, as an observer from the event, your half the problems are solved. Alva, attachment is so like that, lot of such tips are given. So this ದೃಗ್ದೃಶ್ಯ ವಿವೇಕದಲ್ಲಿ ಮೇನ್ ಆಗಿ ಬಂದಿರೋದು ಇಟ್ ಇಸ್ ಅಬೌಟ್ ಇದು ಏನು ಜೀವ, ಬಂಧನ, ಆಮೇಲೆ ಸ್ವಲ್ಪ ಮಹಾವಾಕ್ಯಗಳು, ತತ್ವಮಸಿ ಅದೆಲ್ಲ ಕೂಡ ಸ್ವಲ್ಪ ಬರುತ್ತೆ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ದಿಸ್. ಆಮೇಲೆ ಸೊ ಅದಾದ್ಮೇಲೆ ಇವಾಗ ಆದ್ರೆ ಈಶ್ವರನ್ ಬಗ್ಗೆ, ಈ ಸೃಷ್ಟಿ ಬಗ್ಗೆ, ಯಾಕಂದ್ರೆ ಈಶ್ವರದಿಂದನೇ ಸೃಷ್ಟಿ ಬಂದಿರೋದು ನಾವು ನೋಡಿದ್ದೀವಿ ಭಗವದ್ಗೀತೆಯಲ್ಲೂ ಬೇರೆ ಕಡೆ ವಿವೇಕ್ ಚೂಡಾಮಣಿಯಿಂದ. ಸೊ ಈಶ್ವರನ್ ಬಗ್ಗೆ, ಸೃಷ್ಟಿ ಬಗ್ಗೆ ಎಲ್ಲ ಇದ್ರಲ್ಲಿ ಜಾಸ್ತಿ ಮಾತಾಡಿಲ್ಲ. ಇದ್ರಲ್ಲಿ ಜಾಸ್ತಿ ಜೀವ, ಬಂಧನ, ಮೋಕ್ಷ, ಅದಕ್ಕೆ ಮಾಡ್ಬೇಕಾದ ಸಾಧನಗಳು, ಇಷ್ಟನ್ನೇ ದೃಗ್ದೃಶ್ಯ ವಿವೇಕದಲ್ಲಿ ಮಾಡಿರೋದು. ಸೊ ಇದ್ರಲ್ಲಿ ಒಂದು 46 ಶ್ಲೋಕಗಳಿದೆ.
ಇದು ಕೆಲವರು ಫಸ್ಟ್ ಅನ್ಕೊಂಡಿದ್ದು ಇದು ಆದಿಶಂಕರಾಚಾರ್ಯರು ಮಾಡಿರೋದು ಅಂತ. ಆಮೇಲೆ ಕೆಲವ್ರು ಹೇಳ್ತಾರೆ ಇದು ಆದಿಶಂಕರಾಚಾರ್ಯರಲ್ಲ, ಆದಿಶಂಕರಾಚಾರ್ಯ ಶಾಸ್ತ್ರಗಳು ನೀವು ಓದಿ ಈ ಶಾಸ್ತ್ರ ಆ ವರ್ಡ್ಸ್ ಅವ್ರು ಯೂಸ್ ಮಾಡೋ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸ್ಟೈಲು, ಇದು ಆದಿಶಂಕರಾಚಾರ್ಯದಲ್ಲ. ಅಫ್ಕೋರ್ಸ್ ಎಲ್ರೂ ವ್ಯಾಸರು ಬರೆದ್ರು ಎಲ್ಲಾರು ಆದಿಶಂಕರಾಚಾರ್ಯ. ನಾವು ಅದ್ವೈತ ವೇದಾಂತದಲ್ಲಿ ನಾವ್ ಎಲ್ಲದಕ್ಕೂ ಫಸ್ಟ್ ಅವರ ಸೋರ್ಸಸ್ ಆದಿಶಂಕರಾಚಾರ್ಯ. ಅವ್ರು ಹೇಳಿರೋದನ್ನ ತಿಳ್ಕೊಂಡು ತಿರ್ಗಾ ಬೇಕಾದಷ್ಟು ಜನ ಶಿಷ್ಯರು ಸಾಧಕರು ಆಮೇಲೆ ಬಂದವರೆಲ್ಲ ಸಾಕಷ್ಟು ಬರ್ದಿದ್ದಾರೆ. ಸೊ ಇದು ಆದಿಶಂಕರಾಚಾರ್ಯರ ಫಿಲಾಸಫಿ ತೆಗೆದುಕೊಂಡಿದ್ದಾರೆ. ಬಟ್ ಇದು ಬರ್ದವರು ವಿದ್ಯಾರಣ್ಯರು ಇರಬಹುದು ಅಂತ ಕೆಲವರು ಒಂದು ಒಪಿನಿಯನ್ನು. ವಿದ್ಯಾರಣ್ಯರು ನಿಮಗ್ ಗೊತ್ತಿರೋ ಅವರು ಶೃಂಗೇರಿ ಪರಂಪರೆಯಲ್ಲಿ ಒಬ್ರು ಶಂಕರಾಚಾರ್ಯರಾಗಿದ್ದವರು. ಅವರು ತುಂಬಾ ಫೇಮಸ್. ನಾಟ್ ಓನ್ಲಿ ಶಂಕರಾಚಾರ್ಯ, ಅವರೊಂಥರ ರಾಜಗುರು ಈ ವಿಜಯನಗರದ ಸಾಮ್ರಾಜ್ಯಕ್ಕೆ. ಆ ಸಾಮ್ರಾಜ್ಯನ ಕಾಪಾಡಕ್ಕೆಲ್ಲ ಅವ್ರು ಸಾಕಷ್ಟು ಸಹಾಯ ಮಾಡಿ ಅಡ್ವೈಸ್ ಮಾಡಿ ಎಲ್ಲ ಮಾಡಿದವರು. ಅದಕ್ಕೆ ವಿದ್ಯಾರಣ್ಯರು ಇಸ್ ವೆರಿ ಫೇಮಸ್. ಅವ್ರದ್ದು ಸಾಕಷ್ಟು ಬುಕ್ಸ್ ಎಲ್ಲ ಇದೆ. ಸೊ ಆ ವಿದ್ಯಾರಣ್ಯರು ಅಂತ ಕೆಲವರು ಅನ್ಕೊಳ್ತಾರೆ. ಕೆಲವರು ಅಂತಾರೆ ಈ ವಿದ್ಯಾರಣ್ಯರಿಗೆ ಒಬ್ಬ ಗುರು ಇದ್ರು ಭಾರತೀ ತೀರ್ಥ ಅಂತ, ಅವರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಅವ್ರು ಬರ್ದಿರೋದು. ಕೆಲವರು ಹೇಳ್ತಾರೆ ಬರೀ ಭಾರತೀ ತೀರ್ಥ ಬರ್ದಿದ್ದಾರೆ ಅಂತ ಹೇಳ್ತಾರೆ. ಕೆಲವರು ಇಬ್ರು ಸೇರ್ಕೊಂಡು ಬರ್ದಿದ್ದಾರೆ ಅಂತ ಅಂತಾರೆ. ಬಟ್ ಆದಷ್ಟು ಮಟ್ಟಿಗೂ ನಾವು ಇವಾಗ ಈ ಇದ್ರ ಟೆಕ್ಸ್ಟ್ ನ ಭಾರತೀ ತೀರ್ಥ ಅವರೇ ಬರ್ದಿರೋದು ಅಂತ ಅನ್ಕೋಬಹುದು. ಪಂಚದಶಿ ಅಂತ ಒಂದು ಟೆಕ್ಸ್ಟ್ ತುಂಬಾ ಫೇಮಸ್ ಇದೆ. ಅದು ವಿದ್ಯಾರಣ್ಯರು ಭಾರತೀ ತೀರ್ಥರು ಸೇರಿ ಬರ್ದಿರೋದು. ಅದು ತುಂಬಾ ಈ ವಿವೇಕ್ ಚೂಡಾಮಣಿ ಎಷ್ಟು ಇಂಪಾರ್ಟೆಂಟ್ ಟೆಕ್ಸ್ಟು, ಈ ಪಂಚದಶಿನೂ ಅಷ್ಟೇ ಇಂಪಾರ್ಟೆಂಟ್ ಟೆಕ್ಸ್ಟು. ತುಂಬಾ ಚೆನ್ನಾಗಿರತ್ತೆ. ಸೊ ಈ ದೃಗ್ದೃಶ್ಯ ವಿವೇಕದಲ್ಲಿ ಸ್ಟೈಲ್ ಆಫ್ ವರ್ಡ್ಸ್ ಎಲ್ಲ ನೋಡಿದ್ರೆ ಪಂಚದಶಿ ತರ ಇರೋದ್ರಿಂದ ಇದು ವಿದ್ಯಾರಣ್ಯ ಭಾರತೀ ತೀರ್ಥರ ಕಡೆಯಿಂದ ಬಂದಿರೋದು ಅಂತ ಅನ್ಸತ್ತೆ. ಬಟ್ ಕಡೆಯಲ್ಲಿ ಇದಕ್ಕೆ ಎಲ್ರು ಹೇಳೋದು ಇದು ಭಾರತೀ ತೀರ್ಥನೇ ಬರ್ದಿರ್ಬೇಕು ಅಂತ. ಆಮೇಲೆ ಇದ್ರ ಬಗ್ಗೆ ಇನ್ನೂ ಒಬ್ರು ನೀವು ಹೇಳ್ದಂಗೆ ಆನಂದಗಿರಿ ಅಂತಾನೂ ಒಬ್ರು ಬರ್ದಿದ್ದಾರಂತೆ. ಬಟ್ ಅವ್ರದ್ದು ಅಷ್ಟು ದ ಟೆಕ್ಸ್ಟ್ ಇಸ್ ನಾಟ್ ಸೋ ಈಸಿಲಿ ಅವೈಲಬಲ್. ಸೊ ಅದಕ್ಕೋಸ್ಕರ ಈ ದೃಗ್ದೃಶ್ಯ ವಿವೇಕನ ಇವಾಗ ನಾವು ಓದಿರೋದನ್ನ ಭಾರತೀ ತೀರ್ಥರು ಬರ್ದಿರೋದು ಅಂತಾನೆ ನಾವು ಅನ್ಕೋಬಹುದು. ಆಮೇಲೆ ಇಲ್ಲೇನು ಅಂದ್ರೆ ನೀವು ಹೇಳಿದ ದೃಗ್ದೃಶ್ಯ ವಿವೇಕ ಅಂದಾಗ ದೃಗ್ ಅಂದ್ರೆ ಅದೇ ನೋಡೋರು, ದೃಶ್ಯ ಅಂದ್ರೆ ದ ಆಬ್ಜೆಕ್ಟ್ ಸೀನ್, ವಿವೇಕ ಇಸ್ ಡಿಸ್ಕ್ರಿಮಿನೇಷನ್. ಈ ನಾವು ಒಂದು ನೋಡಿದ್ಮೇಲೆ ನಮ್ ಥಿಂಕಿಂಗ್ ಏನಾಗತ್ತೆ, ಒಂದ್ ವಸ್ತು ನೋಡಿದಾಗ ನಮ್ ಥಿಂಕಿಂಗ್ ಏನಾಗತ್ತೆ ಅನ್ಸತ್ತೆ. ಅದಕ್ಕೆ ಅಲ್ಲಿ ವಿವೇಕ ಬರತ್ತೆ. ಅಲ್ಲಿ ನೀವೆಲ್ಲ ಹೇಳ್ದಂಗೆ ವಿವೇಕ್ ಚೂಡಾಮಣಿಯಲ್ಲಿ ಬಂದಂಗೆ ವಿವೇಕ ಅನ್ನೋದು ಆಲ್ವೇಸ್ ಚೂಸ್ ದ ರೈಟ್ to distinguish between right and wrong and take up the right and move further ಅಂತ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ವಿವೇಕ ಅಂದ್ರೆ ಕ್ಲಾರಿಟಿ ಇನ್ ಥಿಂಕಿಂಗ್, ಎಷ್ಟು ಕ್ಲಿಯರ್ ಆಗಿ ನಾವು ಥಿಂಕ್ ಮಾಡ್ತೀವಿ ಅನ್ನೋದಕ್ಕೆ ವಿವೇಕ ಅಂತ ಹೇಳ್ತಾರೆ ಇಲ್ಲಿ. ನಾಟ್ ಮಚ್ ಡಿಫ್ರೆನ್ಸ್. ಅಫ್ಕೋರ್ಸ್ ಕ್ಲಿಯರ್ ಥಿಂಕಿಂಗ್ ಇರೋವಾಗ ವಿವೇಕ ಇರತ್ತೆ, ನಾವು ರೈಟ್ ಟು ರಾಂಗ್ ಈಸಿಲಿ ವಿ ಕ್ಯಾನ್ ಚೂಸ್. ಬಟ್ ಆದ್ರೂ ಇಲ್ಲಿ ವಿವೇಕ ಅಂದ್ರೆ ಇಟ್ ಈಸ್ ಅಬೌಟ್ ಕ್ಲಾರಿಟಿ ಇನ್ ಥಿಂಕಿಂಗ್ ಅಂತ. ಆಮೇಲೆ ಅಫ್ಕೋರ್ಸ್ ನೀವು ಹೇಳಿದ ಟಾಪಿಕ್ ಇಸ್ ದೃಶ್ಯ. ಆಮೇಲೆ ಅಲ್ಲಿ ನೋಡಿದಾಗ ನಾವು ಆ ಎಕ್ಸ್ಪೀರಿಯನ್ಸ್ ಆದಾಗ ಏನ್ ನೋಡಿದ್ವಿ, ಏನ್ ಮಾಡಿದ್ವಿ, ನಮ್ಗೆ ಏನ್ ಅನ್ನಿಸ್ತು, ಕ್ಲಿಯರ್ ಆಗಿ ಥಿಂಕ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್ ಟು ಡಿಸೈಡ್ ವೆದರ್ we have to how to get detached from it ಅನ್ನೋದು. ಅದಕ್ಕೋಸ್ಕರ ಇದು ಬರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಹೋಲ್ ಇದು ಹೇಳೋದು, ಐ ಮೀನ್ ದೃಗ್ದೃಶ್ಯ ವಿವೇಕ. ಆಮೇಲೆ ಯಾಕಂದ್ರೆ ಮೋಸ್ಟ್ಲಿ ನಮ್ಗೆ ಏನಾಗತ್ತೆ, ನಮ್ಗೆ ಎಷ್ಟ ರೈಟ್ ಟು ರಾಂಗ್ ಗೊತ್ತಿದ್ರು ಕೂಡ ಸಾಕಷ್ಟು ಸಲ ನಮ್ಗ ಕನ್ಫ್ಯೂಷನ್ ಆಗುತ್ತೆ. ಇದು ಕರೆಕ್ಟಾ ಅದು ಕರೆಕ್ಟಾ, ಅವ್ರು ಹೀಗಂದ್ರಲ್ಲ ಇವ್ರಿಗಲ್ಲ, ಹೀಗೋಗ್ಬೋದಾ, ಆ ಕನ್ಫ್ಯೂಷನ್ ಅನ್ನೋದು ಇನ್ನೂ ಸ್ವಲ್ಪ ಇರತ್ತೆ ಅಲ್ವಾ. ಸೊ ಆ ಕನ್ಫ್ಯೂಷನ್ ಕ್ಲಿಯರ್ ಥಿಂಕಿಂಗ್ ಬರೋದಕ್ಕೆ ವಿವೇಕ ಅಂತ ಇಲ್ಲಿ ಹೇಳ್ತಾರೆ. ಅಂಡ್ ಈ ಕನ್ಫ್ಯೂಷನ್ಸ್ ಈ ಪ್ರಾಬ್ಲಮ್ಸ್ ಎಲ್ಲ ಬರೋದು ಯಾಕೆ, ನಾವು ಸಂಸಾರದಿಂದ ಅಲ್ವಾ. ಈ ಕನ್ಫ್ಯೂಷನ್ ಇಂದ ಈ ಸಂಸಾರ ನಾವು ಹೊರಬಂದು ಕ್ಲಿಯರ್ ಆಗಿ ಥಿಂಕ್ ಮಾಡ್ಕೊಂಡು ಸಂಸಾರದಿಂದ ಬಿಡುಗಡೆ ಹೊಂಟಿದ್ರೆ ಅದೇ ಮೋಕ್ಷ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ದೃಗ್ದೃಶ್ಯ ವಿವೇಕ ಬಿಕಮ್ಸ್ ವೆರಿ important. So this is the introduction for this Drigdrishya Viveka. Next, if anybody else ಬೇರೆ ಯಾರಾದ್ರೂ ಏನಾದ್ರು ಆಡ್ ಮಾಡ್ಬೇಕು ಅಂದ್ರೆ, ಇಲ್ಲ ನಿಮ್ಗೆ ಇದ್ರಲ್ಲಿ ಏನಾದ್ರು ಸ್ವಲ್ಪ ಡೌಟ್ ಬಂದು ಕೇಳಬೇಕು ಅಂದ್ರೆ ಕೇಳ್ಬಹುದು. ಏನೆಲ್ಲರೂ ಕೇಳ್ತಾ ಇದ್ದೀರಲ್ಲ, ಎಲ್ಲರೂ ಇದೆ ಮ್ಯಾಮ್, ಇದೆ.
ಯಾರು ತುಟಕ್ ಪಿಟಕ್ ಅನ್ಲಿಲ್ಲ. ಹಾ ಕೇಳ್ತಾ ಇದೀವಿ. ಹಾ ಹಾ ಕೇಳ್ತಾ ಇದೀವಿ. ಹಾ ಏನಾದ್ರೂ ನಿಮಗೆ ಇನ್ನೂ ಇದಕ್ಕೆ ಆಡ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋದು ಇಲ್ಲ, ಇನ್ನೇನಾದ್ರೂ ಇದಕ್ಕೆ ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಡೌಟ್ ಆಗಿದ್ರೆ ಹೇಳಿ. ಮೇಡಮ್ ಇದು ಟೆಕ್ಸ್ಟ್ ಸಿಗುತ್ತಾ? ಇದು ಎಲ್ಲಿ ಟೆಕ್ಸ್ಟ್ ಇರತ್ತೆ ನಿಮಗೆ. ಇದು ಒಂದು ವೆಬ್ಸೈಟ್ ಅಲ್ಲಿ ಸಿಗತ್ತೆ. ಐ ಥಿಂಕ್ ಯಶ್ಮಿತಾ ನೀ ಡೌನ್ಲೋಡ್ ಮಾಡಿದ್ದೀಯಮ್ಮ? ಒಂದು ಬರೀ ಟೆಕ್ಸ್ಟ್ ಶ್ಲೋಕಾಸ್ ಮಾತ್ರ ಇತ್ತು ಮ್ಯಾಮ್. ಆನ್ಲೈನ್ ಅಲ್ಲಿ ಇದೆ, PDF ಸಿಕ್ಲಿಲ್ಲ, ನೋಡ್ತಾ ಇದ್ದೆ. ಬಟ್ ಆನ್ಲೈನ್ PDF ಇದೆ. ನಿಮಗ ಮಂಜುಳಾ ಕನ್ನಡದಲ್ಲಿ ಬೇಕಾ ಇದಕ್ಕೆ ಬೇಕಾ ಇಂಗ್ಲಿಷ್ ಅಲ್ಲಿ? ಇದು ಕನ್ನಡದಲ್ಲಿ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ ಅಮ್ಮ. ಕನ್ನಡದಲ್ಲಿ ಇದೆ ಮ್ಯಾಮ್ PDF. ಬಟ್ ಅದು ನೀವು ಭಾರತೀ ತೀರ್ಥ ಅಥವಾ ವಿದ್ಯಾರಣ್ಯರು ಹೇಳಿದ್ದಾರೆ ಅಂತಂದ್ರ ಅದೇ ಯಾರೋ ಮೈಸೂರಲ್ಲಿ ರಾಮಕೃಷ್ಣ ಮಿಷನ್ ಇವಾಗ ನಾನ್ ಫಾಲೋ ಮಾಡ್ತಿರೋ ರಾಮಕೃಷ್ಣ ಬುಕ್ ಆಶ್ರಮ ಮೈಸೂರ್ ಅಂತ ಇದೆ. ಅವ್ರು ಇಲ್ಲ. ಪ್ರಿಂಟ್ ಹಾಕಿರೋದು ಕನ್ನಡದಲ್ಲಿದೆ. ನಾನ್ ಹೇಳಿದೀನಿ ಇವಾಗ ನನ್ನ ಹತ್ರ ಇರೋ ಬುಕ್ ಇಟ್ ಈಸ್ ಫ್ರಮ್ ರಾಮಕೃಷ್ಣ ಮಿಷನ್. ಇದು ಬೈ ಒನ್ ಸ್ವಾಮಿ ನಿಖಿಲಾನಂದ. ಹಾ ಅದೇ ಸೇಮ್ ಅದೇ PDF ಸಿಕ್ಕಿದೆ. ಅದೇ ಸಿಕ್ಕಿದ್ರೆ ಸಾಕು. ಅದ್ರಲ್ಲಿ ಸ್ವಲ್ಪ ಅವ್ರು ಚಿಕ್ಕದಾಗಿ ಇದು ಕೊಟ್ಟಿದ್ದಾರೆ, ಬ್ರೇಕ್ ಎಕ್ಸ್ಪ್ಲನೇಷನ್ ಇದೆ. ಸೊ ಈವನ್ ಇಟ್ಸ್ ಅ ಸ್ಮಾಲ್ ಟೆಕ್ಸ್ಟ್, ಚಿಕ್ಕ ಬುಕ್. ಇಫ್ ಯು ಕ್ಯಾನ್ ಡೌನ್ಲೋಡ್ ದಟ್ ಅಂಡ್ ಫಾರ್ವರ್ಡ್ ಟು ಹರ್, ಇಟ್ ವಿಲ್ ಬಿ ಡೌನ್ಲೋಡ್ ಗುಡ್. ಮಾಡಿದೀನಿ ಮ್ಯಾಮ್, ಬಟ್ ಅದು ಕನ್ನಡದಲ್ಲಿ ಇಲ್ಲ. ಹಿಂದಿ ಮತ್ತೆ ಹೌದಾ? ಇಂಗ್ಲಿಷ್ ಅಲ್ಲಿ ಇದೆ. ಒಂದು ಮಾಡೋ, ಇಂಗ್ಲಿಷ್ ಕಳ್ಸ್ಬಿಡು. ಆಮೇಲೆ ಬರೀ ಕನ್ನಡದು ಬರೀ ಟೆಕ್ಸ್ಟ್ ಸಿಕ್ಕಿದ್ರೆ ಯಾವ್ದ್ರಲ್ಲಾದ್ರು ಅದನ್ನ ಶ್ಲೋಕದ ಮೂಲಕ ಬರೀ ಶ್ಲೋಕಾಸ್ ಕಳ್ಸ್ಬಿಡು. ಯು ಮೇ ಬಿ ಏಬಲ್ ಟು ಗೆಟ್ ಶ್ಲೋಕಾಸ್. ನಾನು ನೋಡ್ತೀನಿ. ಇಫ್ ಐ ಆಲ್ಸೋ ಗೆಟ್ ಐ ಶೇರ್. ಕನ್ನಡದ ಶ್ಲೋಕ ಸಿಕ್ಕಿದ್ರೆ ನಾನು ಕಳಿಸ್ತೀನಿ. ಆಮೇಲೆ ಇದನ್ನ ಕಳ್ಸ್ಬಿಡು ರಾಮಕೃಷ್ಣ ಮಿಷನ್ದು. ನಾನು ಅದೇ ಬುಕ್ಕೆ ಫಾಲೋ ಮಾಡ್ತಾ ಇರೋದು. ಸೊ ಚಿನ್ಮಯ ಮಿಷನ್ ಅಲ್ಲಿ ಇದೆ, ನಾನು ತೆಗೆದುಕೊಳ್ಳಿಲ್ಲ. ಸುಮ್ನೆ ಐ ಹ್ಯಾವ್ ಹರ್ಡ್ ದ ಟಾಕ್ಸ್ ಬಟ್ ಐ ಹ್ಯಾವ್ ನಾಟ್ ಬಾಟ್ ದಟ್ ಬುಕ್. ಚಿನ್ಮಯ ಮಿಷನ್ ನಾನು ರಾಮಕೃಷ್ಣ ಮಿಷನ್ ಯೂಸ್ ಮಾಡ್ತಾ ಇರೋದು ಅಂತ. ಆಮೇಲೆ ಹಿಂದಿಲಿ ಒಂದು ಬುಕ್ ಇದೆ ನನ್ನ ಹತ್ರ. ಅದು ಯಾರು ಬಂದಿರೋ, ಅದು ಚಿನ್ಮಯ ಮಿಷನ್ ಅವ್ರದ್ದೇ, ಲಕ್ನೋ ಇಂದ ಬಂದಿರೋದು. ಬಟ್ ಹಿಂದಿಲಿ ಇದೆ, ಪೂರ್ತಿ ಎಕ್ಸ್ಪ್ಲೇಷನ್ ಎಲ್ಲ ಹಿಂದಿಲಿದೆ. ಅದಕ್ಕೋಸ್ಕರ ಹಿಂದಿ ಇನ್ನೂ ಕಷ್ಟ ಆಗತ್ತೆ. ಸೊ ನೋಡೋಣ, ಕನ್ನಡ ಇಂಗ್ಲಿಷ್ ವಿಲ್ ಸ್ಟಿಕ್ ಟು ಇಟ್. ಲೆಟ್ ಮಿ ಸಿ, ನಾನು ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇಂಗ್ಲಿಷ್ ಕಳ್ಸಿದ್ದು ಯಾವ ಸಿಕ್ಕಿದ್ಯೋ ಅದು. ಆಮೇಲೆ ವಿ ವಿಲ್ ಸಿ ದ ರೆಸ್ಟ್ ಆಫ್ ದ ಥಿಂಗ್ಸ್. ಅಂಡ್ ನೆಕ್ಸ್ಟ್ ಟೈಮು ಯು ಆಲ್ಸೋ ಸ್ಪೆಸಿಫೈ ಹೌ ಮೆನಿ ಶ್ಲೋಕಾಸ್ ವಿ ವಿಲ್ ಡೂ ಅಂತ, ಸೊ ದಟ್ ಎಲ್ರೂ ಅಷ್ಟು ಕೇಳಿರ್ಲಿ ಗುರುಜಿಗೆ ಇದರಿಂದ ಟಾಕ್ಸ್ ಇಂದ. ಅದು ಅಂತ. ಆಮೇಲೆ ಆರ್ ಯು ಪ್ರಿಪೇರ್ಡ್ ಫಾರ್ ಎನಿ ನಿಧಿಧ್ಯಾಸನ ಟುಡೇ? ಮಾಡ್ಬೋದು. ಒಂದು 10 ನಿಮಿಷ ಮಾಡೋಣವಾ? ಮಾಡೋಣ. ವಿ ವಿಲ್ ಎಂಡ್ ದ ಕ್ಲಾಸ್ ವಿತ್ ಇದು ನಿಧಿಧ್ಯಾಸನ. ಆಮೇಲೆ ಯು ಸೆಂಡ್ ದಿಸ್ ಎಷ್ಟು ಶ್ಲೋಕ ನೆಕ್ಸ್ಟ್ ಕ್ಲಾಸ್ಗೆ ಅಂತ 2ನ 3ನ ಕಳಿಸ್ಕೊಡು. ಆಮೇಲೆ ಇನ್ನೊಂದೇನು ಅಂದ್ರೆ ಇವ್ರಿಗೆ ಉಷಾಗೆ ಕಳ್ಸಿದ್ದೀರಾ ಫಸ್ಟ್ 9 ಶ್ಲೋಕಾಸು? ವಿವೇಕ್ ಚೂಡಾಮಣಿ ಆಮೇಲೆ ನೆಕ್ಸ್ಟ್ ಯಾರು ಅಂತ ಅವ್ರಿಗೂ ಇವಾಗ್ಲೇ ಕಳ್ಸ್ಬಿಡು. ಸರಿ ಮ್ಯಾಮ್. ಒಂದು ಚಾರ್ಟ್ ಮಾಡಿ ಕಳ್ಸ್ಬಿಡು, ಎಲ್ರಿಗೂ ಗೊತ್ತಾಗತ್ತೆ ತಮ್ಮ ಯಾವ ಟರ್ನ್ ಬರುತ್ತೆ ಅಂತ. ಪೀಪಲ್ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್. ಬಿಟ್ವೀನ್ ರಾಜೇಶ್ವರಿಗೆ ಮೇನ್ ಅಲ್ಲಿ ಕೊಡಿ, ಲೆಟರ್ ರೀಚ್ ಲಂಡನ್. ಆಮೇಲೆ ಮೋಹನ್ ಲಕ್ಷ್ಮಿಗ್ ಕೊಡ್ಬೋದು. ಆಮೇಲೆ ನೀವಿಬ್ರಲ್ಲಿ ಯಾರಾದ್ರು ತೆಗೆದುಕೋಬಹುದು ಅಂತ. ಅದನ್ನ ಇದ್ ಮಾಡಿ, ಯು ಮೇಕ್ ಅ ಟೇಬಲ್ ಅಂಡ್ ಯು ಕ್ಯಾನ್ ಗಿವ್ ಮೀ ಆಲ್ಸೋ. ಗಿವ್ ಮಿ ಬಿಫೋರ್ 17th May. ಅದಕ್ಕೋಸ್ಕರ ಬೆಟರ್. ಫಸ್ಟ್ ಸೆಕೆಂಡ್ ಅಲ್ಲ, ಮಧ್ಯಕ್ಕೆ ತಗೊಂಡ್ಲಿ ಮೇಡಮ್ ಅನ್ಕೋತೀನಿ. ನೋಡೋಣ ಮ್ಯಾಮ್ ಹೆಂಗಾಗುತ್ತೆ. ನೋಡೋಣ. 10 ನಿಮಿಷ ಸಾಕಾ 20 ನಿಮಿಷ ಸಾಕಾ? 10 ನಿಮಿಷ ಸಾಕು. 10 ನಿಮಿಷ ಸಾಕು. Share with sound. ಶೇರ್ ವಿತ್ ಸೌಂಡ್ ಅಂತ ಇರುತ್ತಾ ಯಶ್ಮಿತಾ? ಇರುತ್ತೆ ಕಣೆ. ಲೈಕ್ ಶೇರ್ ಸ್ಕ್ರೀನ್ ಮಾಡಿದಾಗ ಲೈಕ್ ಆಪ್ಷನ್ ಬರುತ್ತೆ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡು. ಓಕೆ, ಥ್ಯಾಂಕ್ ಯು.